ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 46ನೇ ದಿವಸ, 46 ಡೇ 90 ಡೇಸ್ ಚಾಲೆಂಜಲ್ಲಿ 46ನೇ ದಿವಸಕ್ಕೆ ಮುಟ್ಟಿದೆವು. ಇವತ್ತು ಏನೆಲ್ಲ ಆಯಿತು, ಏನೆಲ್ಲ ಮಾಡಿದೆ. ಇವತ್ತು ಸ್ಯಾಟರ್ಡೆ, ವರ್ಕೌಟ್ ಮಾಡಲಿಲ್ಲ ಮಾರ್ನಿಂಗ್. ನಾನು ಬೆಳಿಗ್ಗೆ ಎದ್ದು ಏನೆಲ್ಲ ಆಯಿತು, ಹಾಗೆ ಇವತ್ತು ಎಂತೆಲ್ಲ ಒಂದು ಮಾಡಿದೆ ಅನ್ನೋದನ್ನೆಲ್ಲ ನಿಮಗೆ ಡೀಟೇಲಾಗಿ ವಿಡಿಯೋ ಹಾಕ್ತಾ ಇದ್ದೇನೆ. ಇವತ್ತು ಬೆಳಗ್ಗೆಗೆ ನಾನು ಕಡಲೆ ಉಸ್ಲಿ ಮಾಡಿದ್ದು, ಹಾಗೆ ಒಗ್ಗರಣೆ ಅವಲಕ್ಕಿ ತಿನ್ನಬೇಕು ಅಂತೇಳಿ ತುಂಬ ದಿನದಿಂದ ಆಸೆ ಆಗ್ತಾಯಿತ್ತು. ಯೂಟ್ಯೂಬಲ್ಲೆಲ್ಲೋ ನೋಡಿದ್ದೆ, ಹಾಗೆ ನಮ್ಮ ಮನೆಯಲ್ಲಿ ಸಹ ಮಾಡ್ತಾಯಿದ್ರು. ಅಮ್ಮ ಇದೇ ಥರ ಮಾಡ್ತಾಯಿದ್ರು ಅವಲಕ್ಕಿ. ಹಾಗಾಗಿ ಇದೇ ಥರ ಮಾಡುವ ಅಂಥೇಳಿ ಆ ರೆಸಿಪಿಯನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಏನು ಗೊತ್ತುಂಟ, ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು 2 ಒಣಮೆಣಸು, ಅದನ್ನು ಚೆನ್ನಾಗಿ ಸ್ವಲ್ಪ, ನಾನಿಲ್ಲಿ ಎಣ್ಣೆ ಜಾಸ್ತಿ ಎಲ್ಲ ಹಾಕಲಿಲ್ಲ. ಈ ಥರ ಅವಲಕ್ಕಿಗೆಲ್ಲ ಅಡುಗೆ ಭಟ್ರೆಲ್ಲ ಮಾಡುವಾಗ ಸರಿ ಎಣ್ಣೆ ಹಾಕಿ ಮಾಡ್ತಾರೆ, ಬಟ್ ನಾನು ಸ್ವಲ್ಪ ಎಣ್ಣೆ ಹಾಕಿ ಮಾಡಿದೆ. ಹಳದಿ ಪೌಡರು ಇದೆಲ್ಲ ಹಾಕಿ ಹುರಿದು ಒಂದು ಸಣ್ಣ ತುಂಡು ಇದು ಹುಣಸೆ ಹಣ್ಣನ್ನು ಹಾಕಿದ್ದೇನೆ. ತುಂಬ ರುಚಿ ಕೊಡ್ತದೆ ಅದು ಅವಲಕ್ಕಿ ಉಪ್ಪು ಕರಿಗೆ. ಹಾಗೆ ರುಚಿಗೆ ಬೆಲ್ಲ ಒಂದು ಅರ್ಧ ಚಮಚೆ, ಜಾಸ್ತಿ ಹಾಕ್ತಾರೆ ಕೆಲವರು ಸಿಹಿಗೆ ಎಲ್ಲ. ನಾನು ಸಿಹಿ ಎಣ್ಣೆ ಎಲ್ಲ ಕಮ್ಮಿ ಹಾಕಿದ್ದು. ಈ ಥರ ತೆಂಗಿನಕಾಯಿಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಬೇಕು. ಆಮೇಲೆ ಕಡಲೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. ಇದಕ್ಕೆ ಸಹ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಒಗ್ಗರಣೆ. ಅವಲಕ್ಕಿಗೆ ಮೇಲಿಂದ ಮತ್ತೆ ಒಗ್ಗರಣೆ ಹಾಕ್ತಾರೆ, ಸಾಸಿವೆ ಉದ್ದಿನಬೇಳೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕ್ತಾರೆ. ನಾನು ಅದನ್ನು ಹಾಕಲಿಲ್ಲ. ಆಲ್ರೆಡಿ ಕೊತ್ತಂಬರಿ ಹುರಿಯುವಾಗ, ಜೀರಿಗೆ ಹುರಿಯುವಾಗ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಬಿದ್ದಿರ್ತದಲ್ಲ, ಸಾಕು. ಮತ್ತೆ 2 ಸಲ ಒಗ್ಗರಣೆ ಹಾಕಿದರೆ ಜಾಸ್ತಿ ಎಣ್ಣೆ ಕ್ಯಾಲೋರೀಸ್ ಆಗುತ್ತೆ ಅಂತ ಹೇಳಿ ಹಾಗೆ ಬೇಯಿಸ್ಕೊಂಡಂತಹ ಇದು ಕಡಲೆಗೆ ಒಗ್ಗರಣೆ ಹಾಕಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ನಿಮಗೆ ಗೊತ್ತಿದೆ ಕಡಲೆ ಹೈ ಪ್ರೋಟೀನ್ ಅಂತೇಳಿ. ಈ ಥರ ಇದನ್ನು ನೀವು ಮಧ್ಯಾಹ್ನ ಲಂಚಿಗೆ ಕೂಡ ಮಾಡ್ಕೊಂಡು ತಿನ್ಬೋದು, ಅಥವಾ ಡಿನ್ನರಿಗೆ ಸಹ ತಿನ್ಬೋದು, ಹಾಗೆ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಬೋದು. ನಮ್ಮ ಮಂಗಳೂರು ಕಡೆ, ತುಳುನಾಡು ಕಡೆ ಕಡಲೆ ಉಸಲಿ ಎಲ್ಲ ಬೆಳಿಗ್ಗೆ ಕಾಪಿಗೆ ಮಾಡ್ತಾರೆ. ಹೋಟ್ಲಲ್ಲಿ ಕೂಡ ಈ ಒಂದು ತಿಂಡಿ ಸಿಗ್ತದೆ, ತುಂಬ ಫೇಮಸ್. ಮತ್ತು ಹಿಂದಿನ ಕಾಲದಿಂದ ಬಂದ ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು ಅವಲಕ್ಕಿ. ಅದರ ಜೊತೆಗೆ ಹಾಗೆ ಹೆಸರು ಪದೆಂಜಿ ಅಂತ ಹೇಳ್ತೇವೆ ನಾವು. ಪದೆಂಜಿ ಬಜಿಲ ಅಂದರೆ ಹಾಗೆ ಸಹ ಕೊಡ್ತಾರೆ, ಹೋಟೆಲಲ್ಲಿ ಕೂಡ ಇರ್ತದೆ. ಈ ಹೆಸರು ಕಾಳನ್ನು ಇದು ನೆನೆಸಿ ಬೇಯಿಸಿದ್ದು, ಅಥವಾ ಹಾಗೆ ಕುಕ್ಕರಲ್ಲಿಟ್ಟು ಬೇಯಿಸಿ ಅದಕ್ಕೆ ಅವಲಕ್ಕಿ ಕಾಂಬಿನೇಷನ್ ಆಗಿ ಇರ್ತದೆ. ನಾವು ಮನೆಯಲ್ಲಿ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ಒಳ್ಳೆ ಸ್ಪೈಸಿಯಾಗಿ ಬಂದಿದೆ ಅವಲಕ್ಕಿ, ತುಂಬ ಟೇಸ್ಟಿಯಾಗಿತ್ತು. ಹುಳಿ ಬೆಲ್ಲ ಎಲ್ಲ ಹಾಕಿದ ಕಾರಣ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇವತ್ತಿನ ಬ್ರೇಕ್ಫಾಸ್ಟ್ ಇದು. ಹಾಗೆ ನಮ್ಮ ಟ್ರೆಡಿಷನಲ್ ರೆಸಿಪಿಗಳಲ್ಲೇ ಅವು ಪ್ರೋಟೀನ್ ರಿಚ್ ಆಗಿರ್ತದೆ. ಹಾಗಾಗಿ ಹಳೆ ಕಾಲದ ಪದ್ಧತಿಯಲ್ಲಿ ನಾವು ಕಡಲೆ ಉಸಲಿ, ಹೆಸರು ಅವಲಕ್ಕಿ ಅದೆಲ್ಲ ನೋಡಿ ಎಷ್ಟು ಒಂದು ಪ್ರೋಟೀನ್ ರಿಚ್ ಆಹಾರ. ಹಿಂದಿನ ಕಾಲದಲ್ಲಿ ಡಯಟ್ ಮಾಡಬೇಕು ಅಂತಲೇ ಇರಲಿಲ್ಲ, ನಾವು ತಿನ್ನುವ ಆಹಾರದಲ್ಲಿಯೇ ಏನು ಪ್ರೋಟೀನ್ ಅನ್ನೋದು ಇದೆ. ಆದರೆ ಈಗಿನ ಕಾಲದಲ್ಲಿ ಎಲ್ಲ ಪಾಸ್ತಾ, ಸ್ಯಾಂಡ್ವಿಚ್ಚು, ಬ್ರೆಡ್ಡು, ಟೋಸ್ಟು, ರಸ್ಕು ಅಂತ ಹೇಳಿ ಎಲ್ಲ ಅನ್ಹೆಲ್ದಿ ಮೈದಾದಿಂದ ಮಾಡಿದಂತಹ ಪ್ರಾಡಕ್ಟನ್ನೇ ಜಾಸ್ತಿಯಾಗಿ ಬಳಸ್ತೇವೆ. ಪ್ರೋಟೀನ್ ಅನ್ನೋದು ಇರೋದೇ ಇಲ್ಲ. ಹೀಗಾಗಿಯೇ ನಮಗೆಲ್ಲ, ಈಗಿನ ಮಕ್ಕಳಿಗೆ ಎಲ್ಲ ಕಾಯಿಲೆಗಳು, ಇಮ್ಯುನಿಟಿ ಇಲ್ಲದಿರೋದು, ಶೀತ ಕೆಮ್ಮು ಜ್ವರ, ಯಾವಾಗಲೂ ಕೂಡ ಕಾಯಿಲೆ, ತಲೆನೋವು, ಮತ್ತು ನಮಗೆ ಹೆಂಗಸರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್, ಪೀರಿಯಡ್ ಇಂಬ್ಯಾಲೆನ್ಸು, ತಲೆನೋವು, ಕಾಲು ನೋವು, ಈ ಥರ ಸಣ್ಣ ಒಂದು 40 ವರ್ಷಕ್ಕೆ ನಾವು 60 ವರ್ಷ ಆದಂಗೆ ಆಗಿಬಿಡ್ತೇವೆ. ಮೊದಲಿನ ಕಾಲದವರೆಲ್ಲ 60-80 ವರ್ಷದವರು ಕೂಡ ಎಷ್ಟು ಗಟ್ಟಿಯಾಗಿರ್ತಾರೆ ಅಂತ ಹೇಳಿದರೆ ಅವರ ಆಹಾರ ಕ್ರಮ ಹಾಗೆ ಇತ್ತು ಅಂತೇಳಿ ಹೇಳ್ಬೋದು. ಅದಕ್ಕಾಗಿಯೇ ಈಗ ನಾವು ಪ್ರೋಟೀನ್ ರಿಚ್ ಆಹಾರವನ್ನು ತಿನ್ನಬೇಕು, ಪೌಷ್ಟಿಕ ಆಹಾರವನ್ನು ತಿನ್ನಬೇಕು ಅಂತೇಳಿ ಹೇಳುವಂಥದ್ದು. ಹಾಗೆ ಇದಾದ ನಂತರ ಮತ್ತು 11 ಗಂಟೆಗೆ ನಾನು ಏನೂ ತಿನ್ನಲಿಲ್ಲ, ಬರೀ ನೀರನ್ನು ಕುಡಿದದ್ದು. ಅದಾದ ನಂತರ ನಾನು ಬೇಗ ಒಂದು ಕಡೆ ಹೋಗಲಿಕ್ಕಿತ್ತು. ಎಲ್ಲಿಗೆ ಹೋದೆ, ಏನಾಯಿತು ಅನ್ನೋದನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ನೋಡಿ. ಹಾಗೆ ಸ್ವಲ್ಪ ಅನ್ನ, ವೈಟ್ ರೈಸ್ ಮಾಡಿದ್ದೆ, ಫ್ರಿಜ್ಜಲ್ಲಿತ್ತು. ಏನು ಮಾಡೋದಪ್ಪ, ಈಗಿನ್ನು ಎಲ್ಲ ಮಾಡ್ಕೊಂಡು ಕೂತ್ರೆ ನನಗೆ 2 ಗಂಟೆಗೆ ಹೋಗಬೇಕು, ಎಲ್ಲ ಆಗೋದಿಲ್ಲ, ಲೇಟ್ ಆಗ್ತದೆ ಅಂತೇಳಿ ಇದ್ದ ಅನ್ನವನ್ನು ಕುದಿಸ್ಕೊಂಡು ಅದನ್ನು ಮೊಸರನ್ನ ಮಾಡ್ತಾಯಿದ್ದೇನೆ. ಸ್ವಲ್ಪ ಈರುಳ್ಳಿ, ಕ್ಯಾರೆಟ್, ಆಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಆಮೇಲೆ ಇದಕ್ಕೆ ಮೊಸರು, ಒಂದು ಸ್ವಲ್ಪ ಹಾಲು ಮತ್ತು ದಾಳಿಂಬೆ ಇಷ್ಟು ಹಾಕಿದ್ದೇನೆ. ಮತ್ತು ಒಗ್ಗರಣೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೀನಟ್ ಹಾಕ್ಕೊಂಡು ಒಗ್ಗರಣೆ ಮಾಡಿದ್ದೇನೆ. ಪೀನಟ್ ಹಾಕಿದ ಕಾರಣ ಪ್ರೋಟೀನ್ ರಿಚ್ ಆಯಿತು. ಆಮೇಲೆ ಮೊಸರು ಹಾಕ್ಕೊಂಡಿದ್ದ ಕಾರಣ
ಪ್ರೋಟೀನ್ ರಿಚ್ ಆಯಿತು. ಹಾಗಾಗಿ ಮೊಸರನ್ನ ಹೇಳೋದು ತುಂಬ ಬೆಸ್ಟ್ ಪ್ರೋಟೀನ್ ರಿಚ್ ಆಹಾರ. ವೆಯ್ಟ್ ಲಾಸ್ ಮಾಡುವಾಗ ನಾವು ಮೊಸರನ್ನ ಎಲ್ಲಿ ಆದರೂ ಈಗ ಹೊರಗಡೆ ಹೋದಾಗ ಎಲ್ಲ ಏನಪ್ಪ ಹೇಗೆ ಹೆಲ್ದಿಯಾಗಿ ಚೂಸ್ ಮಾಡೋದು ಅಂತೇಳಿ ನಾವು ಯೋಚನೆ ಮಾಡ್ತಾಯಿದ್ರೆ, ಹೊರಗಡೆ ಎಲ್ಲ ಹೋಗಿದ್ರೆ ನೀವು ಆದಷ್ಟು ಮೊಸರನ್ನವನ್ನು ಚೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಕ್ಯಾಲೋರಿ ಕೂಡ ಕಡಿಮೆ ಇರ್ತದೆ, ಆಮೇಲೆ ನಿಮಗೆ ಪ್ರೋಟೀನ್ ರಿಚ್ ಆಗಿರ್ತದೆ, ಮೊಸರು ಹಾಕಿರ್ತದೆ, ಹೊಟ್ಟೆಗೆ ಕೂಡ ಈ ಸಮ್ಮರಲ್ಲಿ ತುಂಬ ತಂಪಾಗಿರ್ತದೆ. ಹಾಗೆ ನಾನು ನನ್ನ ಊಟವನ್ನು ಇವತ್ತು 1 ಗಂಟೆಗೆ ಮುಗಿಸಿಕೊಂಡಿದ್ದೇನೆ. ಒಂದು ಕಾಲ ಆಗಬೇಕಾದ್ರೆ ನನಗೆ ಊಟ ಮಾಡಿ ಆಗಿದೆ. ಅದಕ್ಕೆ ಇಲ್ಲಿ ರೆಸಿಪಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ, ನಾನು ಯಾವ ಥರ ಮಾಡಿದ್ದೇನೆ ಅಂತ ಹೇಳಿ. ಈ ರೀತಿ ದಾಳಿಂಬೆ ಎಲ್ಲ ಹಾಕ್ಕೊಂಡು ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಮತ್ತು ದಾಳಿಂಬೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರೇಟ್ ಮಾತ್ರ ತುಂಬ ಕಾಸ್ಟ್ಲಿ ಇದೆ ದಾಳಿಂಬೆಗೆ. ಮತ್ತು ನನ್ನ ಒಂದು ಜರ್ನಿಯಲ್ಲಿ ನಾನು ನಮ್ಮ ಡಯಟೀಷಿಯನ್, ನಾನು ಹರ್ವಿಲ್ ಅವರ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡಿದ್ದೆ. ಹಾಗೆ ಅವರ 99 ರುಪೀಸ್ ಇದೊಂದು ಪ್ಲ್ಯಾನ್ ಕೂಡ ತಗೊಂಡಿದ್ದೆ. ಆ 99 ರುಪೀಸ್ ಪ್ಲ್ಯಾನಲ್ಲಿ ನಮಗೆ 30 ಡೇಸ್ ಇದು ವರ್ಕೌಟ್ ಕೊಡ್ತಾರೆ. ಹಾಗೆ ಡಯಟ್ ಬಗ್ಗೆ ಎಲ್ಲ ಹೇಳ್ತಾರೆ. ಹಾಗೆ ಅವರದ್ದು ಮೀಟಪ್ ಥರ ಇದು ಝೂಮ್ ಆ್ಯಪಲ್ಲಿ ಮಾತಾಡುವಂಥದ್ದು, ಡಯಟ್ ಬಗ್ಗೆ ಮಾತಾಡುವಂಥದ್ದು, ಡಿಸ್ಕಷನ್ನು ಎಲ್ಲ ಇರ್ತದೆ. ಇವತ್ತು ಸ್ಯಾಟರ್ಡೇ ವರ್ಕೌಟ್ ಇಲ್ಲ, ಇವತ್ತು ಮೀಟಪ್ ಇತ್ತು. ಮೀಟಪ್ ಅಂತ ಹೇಳಿದರೆ ಝೂಮ್ ಮೀಟಿಂಗಲ್ಲಿ ಎಲ್ಲರೂ ಮಾತಾಡುವಂಥದ್ದು ತುಂಬ ಚೆನ್ನಾಗಿರ್ತದೆ. ಎಲ್ಲರೂ ಕೂಡ ಡಯಟ್ ಬಗ್ಗೆ ಏನಾಯಿತು, ನಮ್ಮ ರಿಸಲ್ಟ್ ಏನಾಯಿತು ಅನ್ನೋದನ್ನು ಹೇಳ್ಬೋದು, ಮಾತಾಡ್ಬೋದು. ಹಾಗೆ ನಾನು ಫ್ಯಾಟ್ ಲಾಸ್ ಬಗ್ಗೆ ಎಲ್ಲ ಕೇಳಿದೆ. ಅದಕ್ಕೆ ಅವರು ಹೇಳೋದು ಅದು ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸ್ಟಾರ್ಟಿಂಗಲ್ಲಿ ಫ್ಯಾಟ್ ಲಾಸ್ ಆಗೋದು, ಆಮೇಲೆ ವೆಯ್ಟ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವರಿಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತದೆ, ಆಮೇಲೆ ವೆಯ್ಟ್ ಸ್ಟಕ್ ಆಗ್ತದೆ, ವೆಯ್ಟ್ ಸ್ಟಕ್ ಆಗಿ ಫ್ಯಾಟ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತೇಳಿ. ಹಾಗೆ ನನಗೆ ಲಾಸ್ಟ್ ಟೈಮ್ ನನ್ನ ಡಯಟ್ ಜರ್ನಿಯಲ್ಲಿ ಹಾಗೆ ಆಗಿದೆ. ಸ್ವಲ್ಪ ವೆಯ್ಟ್ ಲಾಸ್ ಆಯಿತು, ವೆಯ್ಟ್ ಸ್ಟಕ್ ಆಯಿತು, ಆಮೇಲೆ ಫ್ಯಾಟ್ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಈ ಸಲ ವೆಯ್ಟ್ ಲಾಸೇ ತುಂಬ ನಿಧಾನ, ಹಾಗೆ ಫ್ಯಾಟ್ ಲಾಸ್ ಆಗ್ತಾ ಉಂಟು. ಫುಲ್ ಬಟ್ಟೆ ಇದೆಲ್ಲ ಲೂಸ್ ಆಗ್ತಾ ಉಂಟು, ಡ್ರೆಸ್ ಎಲ್ಲ. ಹಾಗೆ ಈಗ ಫ್ಯಾಟ್ ಲಾಸ್ ಆಗ್ತಿದೆ. ಕನ್ಸಿಸ್ಟೆನ್ಸ್ ಆಗಿ ಮಾಡಿ ಇನ್ನೂ 2 ತಿಂಗಳು 3 ತಿಂಗಳು ಮಾಡಿ ಖಂಡಿತ ವೆಯ್ಟ್ ಲಾಸ್ ಆಗ್ತದೆ ಅಂತ ಹೇಳಿದ್ದಾರೆ. ಇದು ನನ್ನ ಲಂಚ್. ಇವತ್ತು ಸ್ಯಾಟರ್ಡೇ ಆಗಿದೆ. ಇವತ್ತಿನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಇವತ್ತು ವರ್ಕೌಟ್ ಅಂತೇಳಿ ಅಷ್ಟೇ ಏನು ಮಾಡಲಿಲ್ಲ. ವೀಕ್ಲಿ ಒಂದು 5 ಡೇಸ್ ನಾನು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೇನೆ. ಸ್ಯಾಟರ್ಡೇ ಸಂಡೇ ಹೆಚ್ಚಾಗಿ ಮಾಡೋದಿಲ್ಲ. ಸಂಜೆ ಹೊತ್ತು ವಾಕಿಂಗ್ ಮಾಡ್ತೇನೆ. ಒಂದು 40 ಮಿನಿಟ್ಸ್ ಈವ್ನಿಂಗ್ ವಾಕಿಂಗ್ ಮಾಡ್ತೇನೆ. ಸ್ಯಾಟರ್ಡೆ ಮತ್ತು ಸಂಡೇ ಯಾವುದೇ ವರ್ಕೌಟ್ಸ್ ಮಾಡೋದಿಲ್ಲ. ಈ ರೀತಿ ಮಾಡ್ತಾ ಇದ್ದೇನೆ. ಈಗ ಪ್ರತಿ 5 ದಿವಸ ವರ್ಕೌಟು, 2 ದಿವಸ ವಾಕಿಂಗ್. ಅದು ವರ್ಕೌಟ್ ಬೆಳಿಗ್ಗೆ ಮಾಡಿದ ಹೊತ್ತು ಸಂಜೆ ಒಂದು ಮೈಲ್ಡ್ ವಾಕಿಂಗ್ ಮಾಡ್ತೇನೆ. ಒಂದು ಸ್ವಲ್ಪ ಆದರೂ ಒಂದು 20 ಮಿನಿಟ್ಸ್ ಆದರೂ. ಹಾಗೆ ಹೊರಗಡೆ ಹೋಗಿ ನೇಚರ್ ಜೊತೆ ಸ್ವಲ್ಪ ಮಾತಾಡಿಕೊಂಡು ಗಾಳಿ ತಿಂದ್ಕೊಂಡು ಬರೋದು ಅಂತ ಹೇಳ್ತೇವಲ್ಲ, ಆ ರೀತಿ ವಾಕಿಂಗನ್ನು ಮಾಡ್ತೇನೆ. ಬ್ರಿಸ್ಕ್ ವಾಕ್, ಸ್ವಲ್ಪ ಜಾಸ್ತಿ ವಾಕಿಂಗ್ ಮಾಡೋದು ಸ್ಯಾಟರ್ಡೆ ಸಂಡೇ. ಮತ್ತೊಂದು ವಿಷಯ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಆಯುರ್ವೇದದವ್ರದ್ದು ಆಯುರ್ ಕೇರ್ ಅಂತ ಒಂದು ಮಸಾಜ್ ಸೆಂಟರ್ ಇದೆ ಇಲ್ಲಿ ಮಂಗಳೂರಲ್ಲಿ. ಸೊ ಅಲ್ಲಿ ಸ್ಟೀಮ್ ಕೊಡ್ತಾರೆ, ಬಾಡಿಗೆ ಫುಲ್ ಬಾಡಿ ಮಸಾಜ್ ಮತ್ತು ಸ್ಟೀಮ್ ಕೊಡ್ತಾರೆ. ಹಾಗಾಗಿ ಅಲ್ಲಿ ಅದು ಮಾಡೋದ್ರಿಂದ ಕೂಡ ನಮಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ಬ್ಯಾಕ್ ಪೈನ್, ಲೆಗ್ ಪೈನ್ ಯಾವುದಿದ್ರೂ ಕೂಡ ಆಯುರ್ವೇದ ಮೆಡಿಸಿನಲ್ ಆಯಿಲನ್ನು ಯೂಸ್ ಮಾಡಿಕೊಂಡು ಅವರು ಮಸಾಜ್ ಮಾಡ್ತಾರೆ. ಹಾಗೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಇದು ನಾನು 2ನೇ ಸಲ ಹೋಗುವಂಥದ್ದು. ಫಸ್ಟ್ ಟೈಮ್ ಹೋಗಿದ್ದೇನೆ. ತುಂಬ ಒಳ್ಳೆ ರಿಸಲ್ಟ್ ಮತ್ತು ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಹಾಗಾಗಿ ಈಗ ಅಲ್ಲಿಗೆ ಹೊರಡಬೇಕು ಅಂತೇಳಿ ಹೊರಡ್ತಾ ಇದ್ದೇನೆ. ಈಗ ಟೈಮ್ ಬಂದು ನೋಡಿ, ಇಲ್ಲಿ ಕಾಣಿಸ್ತಿದೆ 1:15 ಆಗಿದೆ. 3 ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. ಅಲ್ಲಿ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಎಲ್ಲ ಆಗೋದಿಲ್ಲ, ಎಷ್ಟಾಗ್ತದೆ ಅಷ್ಟು ವೀಡಿಯೋಸ್ ಮಾಡ್ತೇನೆ. ನಿಮಗೆ ಒಂದು ಸ್ಟೀಮ್ ಕೊಡೋದು, ಈ ಒಂದು ಸೆಕೆಗಾಲದಲ್ಲಿ ಸ್ಟೀಮ್ ಅಂತ ಹೇಳಿದರೆ ಫುಲ್ ಬಾಡಿಯಿಂದ ವಾಟರ್, ಅಂದರೆ ನನಗೆ ಅವತ್ತು ಸ್ಟೀಮ್ ಕೊಡಬೇಕಾದ್ರೂ ಹಾಗೆ ಫುಲ್ ವಾಟರೆಲ್ಲ ಹೋಗುತ್ತೆ ಬಾಡಿಯಿಂದ. ಹಾಗಾಗಿ ಇದು ತುಂಬ ಒಳ್ಳೆಯದು. ಈಗ ಜಿಮ್ಮಲ್ಲಿ ಕೂಡ ವರ್ಕೌಟ್ ಎಲ್ಲ ಮಾಡೋದು, ಸ್ಟೀಮ್ ತಗೊಳ್ಳೋದು, ಜಿಮ್ಮಲ್ಲಿ ಕೂಡ ಇದಿರುತ್ತೆ ಅಂಥದ್ದು ಸ್ಟೀಮ್, ಆ ಥರ ಸ್ಟೀಮ್ ಬಾತ್ ಅಂತೆಲ್ಲ ಹೇಳ್ತಾರೆ, ಅದಿರುತ್ತೆ. ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಯಾವಾಗಾದರೂ ಒಂದು ಸಲ ತಿಂಗಳಿಗೊಮ್ಮೆ, ನಾನಷ್ಟೇ ಮಾಡೋದು, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಏನಾದರೂ. ಜಸ್ಟ್ ನಾನು ಇದು 2ನೇ ಸಲ ಹೋಗೋದಷ್ಟೇ, ಯಾವಾಗಲೇನೂ ಹೋಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಇನ್ಫಾರ್ಮೇಷನ್ ಕೊಡ್ತೇನೆ. ಹಾಗೆ ಈಗ 1:15 ಆಯಿತು, 3 ಗಂಟೆಗೆ ಅಲ್ಲಿಗೆ ನಾನು ರೀಚ್ ಆಗಬೇಕು. ಅದಕ್ಕೆ ಈಗ ಊಟ ಆಯಿತು ನಂದು. ಅಂದರೆ ಅವರು ಹೇಳಿದರು ಒಂದೊಂದು ಮಸಾಜ್ ಮಾಡೋದಕ್ಕಿಂತ 1:15 ಗಂಟೆ 2 ಗಂಟೆ ಮೊದಲೇ ಊಟ ಮಾಡಿ ಇರಬೇಕು, ಊಟ ಮಾಡಿದ ತಕ್ಷಣ ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ.
ಹಾಗಾಗಿ ಈಗಲೇ ಊಟ ಎಲ್ಲ ಮುಗಿಸಿದ್ದೇನೆ, ಇನ್ನೂ ಹೊರಟು ಹೋಗಬೇಕು. ಈಗ 1:45 ಆಗ್ತಾ ಬಂತು. ನಾನೊಂದು 2:15 ಇಲ್ಲಿಂದ ಹೊರಟ್ರೆ 3 ಗಂಟೆಗೆ ಅಲ್ಲಿಗೆ ಮುಟ್ತೇನೆ. ಅಷ್ಟು ಹತ್ತಿರ ಇದೆ ಇಲ್ಲಿಂದ, ನಮ್ಮ ಮನೆಯಿಂದ ಒಂದು ಅರ್ಧ ಗಂಟೆ ಸ್ಕೂಟ್ರಲ್ಲಿ ಹೋಗ್ತೇನೆ. ಮತ್ತು ಆಮೇಲೆ ಸಿಗ್ತೇನೆ ಫ್ರೆಂಡ್ಸ್. ಈಗ 2:15 ಆಯಿತು, ನಾನು ಹೊರಡ್ತಾ ಇದ್ದೇನೆ ಫ್ರೆಂಡ್ಸ್. ಈಗ ನಾನಲ್ಲಿ ಮುಟ್ಟಿದೆ ಮಸಾಜ್ ಸೆಂಟರ್ ಹತ್ರ. ಇಲ್ಲಿ ನೋಡಿ ಆಯುರ್ ಕೇರ್ ಅಂತ ಇದೆ, ಆಯುರ್ವೇದದ್ದು ಇದು ಅವರ ಆಸ್ಪತ್ರೆ ಇದು. ಇಲ್ಲಿ ಎಲ್ಲ ಕಾಯಿಲೆಗಳಿಗೆ ಅಂದರೆ ಬೆನ್ನು ನೋವು, ಸೊಂಟ ನೋವು ಅಂಥದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ತಾರೆ. ಇದು ಮೈಗ್ರೇನ್ಗೆ ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆಲ್ಲ 7 ದಿವಸ 15 ದಿವಸದ ಟ್ರೀಟ್ಮೆಂಟು ಆ ಥರ. ದಿನ ಬಂದು ಅಭ್ಯಂಗ ಎಣ್ಣೆ ತಲೆಗೆ ಮೈಗ್ರೇನ್ ಇದ್ದರೆ ದಿನಾ ಬರಬೇಕು, ದಿನಾ ಟ್ರೀಟ್ಮೆಂಟ್ ತಗೊಂಡು 15 ದಿವಸ ಎಲ್ಲ ಮಾಡಿದರೆ ಮೈಗ್ರೇನ್ ಕಡಿಮೆ ಆಗ್ತದೆ, ಬ್ಯಾಕ್ ಪೇಯ್ನ್ ಕಡಿಮೆ ಆಗ್ತದೆ, ಸೊಂಟ ನೋವು ಆ ಥರ ಎಲ್ಲ ಇದ್ದವರು ಇಲ್ಲಿಗೆ ಬರ್ತಾರೆ. ಮಾಮೂಲಿ ರಿಲ್ಯಾಕ್ಸೇಷನ್ಗೆ ಹಾಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ನಾನು ಬಂದದ್ದು ಇವತ್ತು. ಹೋಗ್ತಾ ಇದ್ದೇನೆ ಒಳಗಡೆ ರಿಸೆಪ್ಷನಲ್ಲಿ ಹೇಳಿದರು 2nd ಫ್ಲೋರಿಗೆ ಹೋಗಬೇಕು ಅಂತೇಳಿ. ನಾನು ಕೇಳಿದ್ದಾರೆ, ಲಿಫ್ಟಲ್ಲಿದ್ದೇನೆ. ಬೇಸಿಗೆ ಸೆಕೆ ಎಂಥ ಸೆಕೆ ಗೊತ್ತಿತ್ತು. ಸೆಕೆಂಡ್ ಚಪ್ಪಲಿಯಲ್ಲಿಟ್ಟು ಈಗ ಬಂದೆ. 2nd ಫ್ಲೋರ್ ಓಪನ್ ಆಗ್ತದೆ. ಇಲ್ಲಿ ಜಾಸ್ತಿ ಮೀಟಿಂಗ್ ಮಾಡ್ತಿಲ್ಲ. ಲಿಫ್ಟಿಂದ ಹೊರಗಡೆ ಬಂದೆ. ಹೊರಗಡೆ ಎಲ್ಲ ಇದ್ದಾರೆ ಲೇಡೀಸ್, ಒಂದು 5-6 ಜನ ಸ್ಟಾಫ್ ಇದ್ದಾರೆ ಇಲ್ಲಿ ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ. ಹಾಗಾಗಿ ಲಾಸ್ಟ್ ಟೈಮ್ ಹೋಗಿದ್ದ ಕಾರಣ ಅವ್ರ ಜೊತೆ ಪರಿಚಯ ಇತ್ತು ನನಗೆ, ಹಾಗೆ ಮಾತಾಡ್ತಾ ಇದ್ದೆ. 2 ಜನಕ್ಕೆ ಬೋಡಿತ್ತಂಡ ಆಪುಜಿ ಬಂಡೆ. ನೋಡಿ ಇವರೇ ಎಲ್ಲ ತುಂಬ ಇದ್ರ ಬಗ್ಗೆ ಎಲ್ಲ ಕಲ್ತಿದ್ದಾರೆ. ಕೆಲವರಿಗೆ 19 ವರ್ಷ, 3 ವರ್ಷ, 6 ವರ್ಷ ಎಲ್ಲ ಸರ್ವೀಸ್ ಆಗಿದೆ ಇವರಿಗೆ. ಇದೇ ನೋಡಿ ಮಸಾಜ್ ಮಾಡುವಂತಹ ಜಾಗ. ಇಲ್ಲಿ ನಾವು ಅದಕ್ಕೆ ರೆಡಿ ಆಗಬೇಕು. ಅದಾದ ನಂತರ ನಾನು ಇನ್ನು ಮಸಾಜ್ ಎಲ್ಲ ಮಾಡಿದ ನೆಕ್ಸ್ಟ್ ಸಿಗ್ತೇನೆ ನಾನು ನಿಮಗೆ. ಆಯಿಲೆಲ್ಲ ನೋಡಿ ನಮಗೆ ಮೆಡಿಸಿನಲ್ ಆಯಿಲನ್ನು ಯೂಸ್ ಮಾಡಿಕೊಂಡು ಮಾಡ್ತಾರೆ. ಇದು ನೋಡಿ ನನಗೆಲ್ಲ ಆಯಿತು ಮಸಾಜ್ ಮಾಡಿ. ಮತ್ತು ಸ್ನಾನ ಮಾಡಲಿಕ್ಕೆ ಅಲ್ಲಿ ಸೋಪು ಶ್ಯಾಂಪು ಅಲ್ಲೇ ಕೊಡ್ತಾರೆ. ಬೇಕಾದರೆ ನಾವು ಮನೆಯಿಂದ ಕೂಡ ತಗೊಂಡು ಹೋಗ್ಬೋದು. ನಾನು ಮನೆಯಿಂದ ಶ್ಯಾಂಪು ಸೋಪೆಲ್ಲ ತಗೊಂಡು ಹೋಗಿದ್ದೆ. ಸ್ನಾನ ಮಾಡಲಿಕ್ಕೆ ಎಲ್ಲ ಬಿಸಿ ಬಿಸಿ ನೀರಿದೆ. ಸ್ಟೀಮ್ ಇರಲಿಲ್ಲ ಈ ಸಲ. ಯಾಕೆ ಅಂತ ಹೇಳಿದರೆ ಗ್ಯಾಸ್ ಸಪ್ಲೈ ಇಲ್ಲದ ಕಾರಣ, ಯುದ್ಧ ನಡೀತಾ ಇದೆ, ಗ್ಯಾಸ್ ಸಪ್ಲೈ ಇಲ್ಲ. ಹಾಗಾಗಿ ಸ್ಟೀಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ತುಂಬ ಬೇಜಾರಾಯಿತು ನನಗೆ, ಸ್ಟೀಮ್ ಇಲ್ಲಲ್ಲ ಅಂತ. ಸ್ಟೀಮ್ ಇರ್ತಿದೆ ನನಗೆ ಸ್ವಲ್ಪ ಬಾಡಿಯಿಂದ ವಾಟರ್ ಎಲ್ಲ ಹೋಗ್ತಿತ್ತು. ಹಾಗಾಗಿ ಈಗ 7:15 ಆಗಿದೆ ನೋಡಿ. ನಾನು 6 ಗಂಟೆಗೆ ಮುಟ್ಟಿದ್ದೇನೆ ಮನೆಗೆ. ಮತ್ತು ಬೇರೆ ಪರ್ಚೇಸ್ ಎಲ್ಲ ಇತ್ತು, ಮೋರಿಗೆ ಮನೆ ಸಾಮಾನು, ಫ್ರೂಟ್ಸ್ ಎಲ್ಲ ಬೇಕಿತ್ತು, ಹಾಗೆಲ್ಲ ತಗೊಂಡು ಬಂದೆ. ಈಗ ಡಿನ್ನರ್, ಈಗ 7:15 ಆಯಿತು. ಡಿನ್ನರ್ ಈಗಲೇ ಮುಗಿಸಿಬಿಟ್ರೆ ಆಮೇಲೆ ಬೇಗ ನಿದ್ದೆ ಮಾಡುವ ಅಂತ ನೋಡಿ. ಕಣ್ಣೆಲ್ಲ ಡಾಕಾಗಿ, ಅದು ಅಲ್ಲಿ ಫುಲ್ ಮಸಾಜ್ ಮಾಡ್ತಾರಲ್ಲ, ಹಾಗಾಗಿ ಟಯರ್ಡ್ ಆಗಿರ್ತದೆ ಫುಲ್ ಬಾಡಿ. ಅದಾಗಿ ನಾನಿಲ್ಲೀಗ ನೋಡಿ ಡಿನ್ನರ್ಗೆ ರೆಡಿ ಮಾಡಿಕೊಂಡಿದ್ದೇನೆ. ಡಿನ್ನರ್ಗೆ ನೋಡಿ ಇದು ಒಂದು ಈಗ ತಗೊಂಡು ಬಂದು ಕಟ್ ಮಾಡಿದ್ದು ನಾನು. ಈ ಥರ ಕಲರಿದ್ದು ಕಲ್ಲಂಗಡಿ ಹಣ್ಣು ಹೇಗುಂಟು ನೋಡುವ ಅಂತೇಳಿ ತಗೊಂಡು ಬಂದೆ. ತುಂಬ ರೆಡ್ಡಾಗಿ ಇತ್ತು. ಇದನ್ನು ನಾವು ಏನಾದರೂ ತಿನ್ನಬೇಕು ಅಂತೇಳಿ ಎಲ್ಲ ಕ್ರೇವಿಂಗ್ಸ್ ಬಂದಾಗ ಈ ಥರ ಫ್ರೂಟ್ಸ್ ಎಲ್ಲ ವೆರೈಟಿ ತಂದರೆ ಹೊಟ್ಟೆ ತುಂಬ ತಿನ್ಬೋದು. ನಮಗೆ ಬೇಕಷ್ಟು, ಕ್ಯಾಲೋರಿ ಕೂಡ ಕಡಿಮೆ ಇರ್ತದೆ. ಹಾಗೆ ಬೆಳಿಗ್ಗೆ ಎದ್ದೇ ಇತ್ತು ಸ್ವಲ್ಪ ಕಡಲೆ ಉಸಲಿ ಮತ್ತು ಅವಲಕ್ಕಿ. ಇದನ್ನು ಒಂದು ಸ್ವಲ್ಪ ತಿನ್ನುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಇದೀಗ ಪ್ಲೇಟ್ ರೆಡಿ ಮಾಡಬೇಕು ನೋಡಿ. ಬಚ್ಚಂಗಾಯಿ ಮತ್ತು ಇದು ನನ್ನ ಡಿನ್ನರ್ ಇವತ್ತಿತ್ತು. ಮತ್ತು ಬರುವಾಗ ದಾರಿಯಲ್ಲಿ ಬೊಂಡ ಕುಡ್ದಿದ್ದೇನೆ. ಸರಿ 2 ಬೊಂಡ ಕುಡ್ದಿದ್ದೇನೆ. ಒಂದು ಬೊಂಡ ನೀರು ಕುಡ್ದೆ, ಅದರಲ್ಲಿ ನೀರು ಸರಿ ಇರಲಿಲ್ಲ, ಇನ್ನೊಂದು ಕೊಡಿ ಅಂತ ಹೇಳಿದೆ. ಹಾಗೆ 2 ಬೊಂಡ ಕುಡ್ದೆ. ಆದರೆ ಇದನ್ನು ತಿನ್ನಲಿಲ್ಲ, ತೆಂಗಿನಕಾಯಿ ಅದರಲ್ಲಿ ಸ್ವಲ್ಪ ಇದು ಏನು ಹೇಳ್ತಾರಲ್ಲ ಬಾವೆ ಅಂತ, ಅದು ಸ್ವಲ್ಪ ದಪ್ಪ ಇತ್ತು ಕಾಯಿ ಹಾಗೆ. ಅದನ್ನು ಕೊಡಿ ಅಂತೇಳಿ ಹಾಗೆ ತಗೊಂಡು ಬಂದಿದ್ದೇನೆ. ಅದು ಇಲ್ಲೇ ಉಂಟು ನೋಡಿ, ತೋರಿಸ್ತೇನೆ. ಇದನ್ನು ಪಾರ್ಸೆಲ್ ತಂದಿದ್ದೇನೆ. ಎಂತಾದರೂ ಚಟ್ನಿಗೆ ಏನಾದರೂ ಹಾಕ್ಬೋದು ಉಂಟದು. ಇದನ್ನೆಲ್ಲ 2 ಬೊಂಡದ ಎಲ್ಲ ತಿಂದರೆ ನನಗೆ ಅದು ಹೆವಿ ಆಗ್ತದೆ, ಜಾಸ್ತಿ ಆಗ್ತದೆ ಅಂಥೇಳಿ ಅದನ್ನು ತಿನ್ನಲಿಲ್ಲ. ಹಾಗೆ ಫ್ರೆಂಡ್ಸ್, ಇವತ್ತಿಗೆ ವಿಡಿಯೋ ಎಂಡ್ ಮಾಡ್ತೇನೆ. ಇವತ್ತಿದ್ದು ಇನ್ನೀಗ ಇದನ್ನೆಲ್ಲ ತಿಂದು ಫ್ರೆಶ್ ಅಪ್ ಆಗಿ ಇನ್ನೊಮ್ಮೆ ಅಲ್ಲಿ ಸ್ನಾನ ಮಾಡಿದ್ದೇನೆ ಮಸಾಜ್ ಎಲ್ಲ ಆದಲ್ಲಿ. ಈಗ ಪುನಃ ಸೆಕೆ ಆಗ್ತದೆ ಮಲಗಲಿಕ್ಕಾಗ, ಪುನಃ ಒಂದು ಸರ್ತಿ ಸ್ನಾನ ಎಲ್ಲ ಮಾಡಿ ಮಲ್ಕೊಳ್ಳೋದು. ಇವತ್ತಿನ ಕತೆ ಮುಗಿಯಿತು.
ಇನ್ನು ನಾಳೆ ಏನಾಗ್ತದೆ ನೋಡುವ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡಯಟ್ ರುಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.